ಒಂದು ಮಾತಾಡು. ಏನ್ರಿವಾ ತಾಯಿ ತಂದಿನ ಏನ್ ಮಾಡ್ಬೇಕಾಗ್ಯದ? ಮನಿ ಹೊರಗೆ ಹಾಕಬೇಕಾಗ್ಯದ. ಅಲ್ಲ, ತಾಯಿ ತಂದಿನ ಮನಿಗ್ ಹೊರಗ್ ಹಾಕ್ಬೇಕತ್ತಿ ಅಲ್ಲೋ. ಹುಟ್ರ ನಿನ್ನಂತ ಮಕ್ಕಳು ಹುಟ್ಟಬೇಕು. ಜನ್ಮ ಸ್ವಾರ್ಥಕ್ಕಾದ್ರ ನನ್ನಂತ ಮಕ್ಳು ಹುಟ್ಟಿದ್ವು ಅಂದ್ರ ರೀ. ತಾಯಿ ತಂದಿನ ಮನಿ ಹೊರಗ್ ಹಾಕಿದ್ರ ನಿನಗೇನು ಲಾಭದ ಕೇಳ್ರಲ್ಲ. ಹೇಳು. ಹೆಂಡ್ರು ಮಕ್ಕಳು ಚಂದಂಗ ಇರ್ಬಹುದು. ಈಗ ಒಂದ್ 4 ದಿನ ಬಸ್ ಫ್ರೀ ಅದಾವು. ಹೆಂಡತಿನ ಕರ್ಕೊಂಡು ಕಾಶಿ ರಾಮೇಶ್ವರ ಸಿರಿಸಾಯಿ ಮಲ್ಲಿಕಾರ್ಜುನ್ ದರ್ಶನ ಮಾಡ್ಕೊಂಡು ಬರ್ಬೋದು. ಮುದಿಕ್ಯಾ ಇದಕ್ಕೇನತಿ? ಹೂ ಅನ್ಲೆ. ನೀನು ತಾಯಿ ತಂದಿನ ಮನಿ ಹೊರಗ ಹಾಕಿ ಗಂಡ ಹೆಂಡತಿ ಪ್ರವಾಸ ಮಾಡೋರು. ಹೌದಿವ ಹೌದು. ನೋಡು, ತಾಯಿ ತಂದಿನ ಹೊರಗ ಹಾಕಿ ನೀ ಶ್ರೀಶೈಲ ಕಾಶಿ ರಾಮೇಶ್ವರ ಅಡ್ಡಾಡಿದ್ರ ದೇವ್ರ ಮೆಚ್ಚತಾನ. ನಿನ್ನ ಮಗ ನೀನು ದುಬದಾಗ 4 ವಾತ್ ಹೊರಗ ಹಾಕ್ತಾನ. ಮೊದಲು ಯಾತ್ರಿಟ್ಟು ಬಾಳೆ ಮಾಡು ಅಕ್ಕಾರ. ಯಾಕ ನಮ್ಮ ತಾಯಿ ತಂದೆ ನಾವ್ ಹೊರಗೆ ಹಾಕಿಲ್ರಿ. ಮತ್ತ ಮನ್ಯಾಗ ನಾನು ಹ್ಯಾಂಗ ತೆಕ್ಕದು ಮುದಿಕ್ಯಾ ದೊರಕಿದಾರೇನವ್ರು? ಹೂನು. ನಿನ್ ಹೆಂಡತಿ ಹೊರಗ ಹಾಕ್ಯಾಡ. ಹೌದಲ್ರಿಪ್ಪ. ನೀ ಏನ್ ಮಾಡತ್ತಿದ್ದಿ? ನಾ ಸಾಲಿಗೆ ಹೋಗಿನ್ರಿ. ನೋಡು, ಹಿಂಗ ಹೆಂಡತಿ ಗುಲಾಮರಿಗೊಂದು ಮಾತು ಹೇಳ್ಯಾರ. ಏನತ್ರಿಪ್ಪ? ಇಲ್ಲಿ ಏನನ್ನ ಅಣ್ಣ ತಮ್ಮರು ಕೂಡಿರಲ್ಲ. ಎಲ್ಲಾ ನನ್ನ ಅಣ್ಣನ ಬಳಗಕ್ಕ ಕೈ ಮುಗದೊಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ, ನೀವು ನಿಮ್ಮ ತಂದೆ ತಾಯಿನ ಹೊರಗೆ ಹಾಕ್ರಿ. ಹೊರಗ್ ಹಾಕಿರಿ ಏನ್ ಹಾಕದ್ ಹೇಳ್ತೀನಿ. ಹೇಳಲ್ರಿ. ಎಲ್ಲಾ ಅಣ್ಣ ತಮ್ಮರಿಗೆ ಕೈ ಮುಗದೇವ್ರ. ಹೌದಲ್ರಿಪ್ಪ. ಏನು ಆ ಜೋಡಿ ಮ್ಯಾಗ ಒಡಿಸಿ ಮಾಡ್ಬಾರ್ದು. ನಾನು ಯಾಕೆ ಒಂದ್ ಸೀರೆ ಜಂಪರ್ ಹಾಕೊಡ್ರಿ. ಅಲ್ಲೋ, ನಿನ್ ಹೆಂಡತಿಗೆ ಹೆಂಗ್ ಗೊತ್ತಾಕತಿ? ಮನಿಗ್ ಹೋದ್ರ ಜಗಳ ತೆಗಿತೈತ್ರಿ. ನಿನ್ ಹೆಂಡತಿ ಹೌದಲ್ರಿ. ಆಕಿಗೆ ಹೆಂಗ್ ಗೊತ್ತಾಕದೇವ್? ಇಲ್ಲಿ ಇಟ್ಕೊಂಡ್ ಕೂತಾರ ನೋಡ್ರಿ ಮೊಬೈಲ್ದವ್ರು. ಇದನ್ನ ಬಿಟ್ರ ಅಂದ್ರ ಸಂಜೆ ಮಾಡಿ ಅಲ್ಲೇ ಹೋಗದ್ರಿ. ನೋಡು, ನಾನು ನೀ ಸುಳ್ಳು ಮಾತಾಡಂಗಿಲ್ಲ. ಇಲ್ಲಿಪ್ಪ. ಈಗೇನ ನೀ ತಾಯಿ ತಂದಿನ ಹೊರಗ್ ಹಾಕಿಯಲ್ಲ. ಹೌದಪ್ಪ. ನಿಂದು ಮದುವೆ ಆಗಿರ್ಬೇಕಲ್ಲ. ಮದುವೆ ಅಷ್ಟೇ ಅನ್ಬೇಡ್ರಿ ನೀವು. ಮತ್ತ 2 ಮಕ್ಕಳು ಆಗ್ಯಾವ್ರಿ. 2 ಹಡದಿ. ಹೌದಪ್ಪ. ಹೌದು. ಏನೇನ್ ಹಡದಿವ? ಒಂದ್ ಹೆಣ್ಣು ಹಡದೇನ್ರಿ, ಒಂದ್ ಗಂಡ ಹಡದೇನಿ. ಅಂದ್ರೆ 2 ಹಡದಿ. ಹೌದವ. ಅಂದ್ರ ಗಂಡು ಹುಟ್ಟದ ನಂಗಾಯ್ತು. ಹುಟ್ಟಾನಿವ ರಾಜಕುಮಾರ. ರಾಜಕುಮಾರ. ಹೌದ್ ಹೌದ್. ನೀ ಏನ್ ಹೆಣ್ಣು ಹಡದಿ ಅಲ್ಲ ಬಸನ್ನ. ಹೌದಪ್ಪ. ಹೆಣ್ಣು ಹುಡುಗಿದೇನು ಚಿಂತಿಲ್ಲ. ಏನ್ ಚಿಂತಿಲ್ವ? ಮದ್ವಿ ಮಾಡಿ ಕೊಟ್ರ ಗಂಡು ಮನಿಗ್ ಹೋಗ್ತಾಳ. ಅಕ್ಕ ಅವ್ರ ಮದುವೆ ಅಷ್ಟ ಅನ್ಬೇಡ್ರಿ. ಮತ್ತ ಪೌಣ್ಯಾರಿಗೆ 2 ಲಕ್ಷ ರೂಪಾಯಿ ಬೇಡ್ರು ಕುಡಂಗದಾರ. ಅಟ್ ಭಾರಿ ಶರೀರ ಇದು ಮನ್ನಾಗಿ ಹೋಗುತ್ತಾದ.
ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕಾಗ್ಯದ್ರಿಪ್ಪ? ಮೈಕ್ ಕೊಡ್ ಹೇಳ್ತಾನ. ಹಾ ತಗೋರಪ್ಪ. ತಾಯಿ ತಂದಿಗೆ ಏನ್ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ತಾಯಿ ತಂದಿನ ಮನಿ ಹೊರಗ್ ಹಾಕಬೇಕಾಗ್ಯದ. ಏಯ್ ನೀ ಬಡಿಸಿಯೋ ಯಾಕ್ರಿವ ತಾಯಿ ತಂದಿನ ಮನಿ ಹೊರಗ್ ಹಾಕಬೇಕಾಗ್ಯದ. ನಾ ಕರೆ ಮಾತಾಡ್ತಾನ ಹ್ಞೂ ಅನ್ಮದ್ಕೇನಿ. ಹ್ಞೂ. ಏಯ್ ಮೊದಲು ವಿಚಾರ ಮಾಡಿ ಮಾತಾಡು. ಏನ್ ಮಾತಾಡತ್ತಿ ಲೆಕ್ಕದಾಗ ಇಟ್ಕೊಂಡು ಮಾತಾಡು. ಏನ್ರಿವಾ ತಾಯಿ ತಂದಿನ ಏನ್ ಮಾಡ್ಬೇಕಾಗ್ಯದ? ಮನಿ ಹೊರಗ್ ಹಾಕಬೇಕಾಗ್ಯದ. ಅಲ್ಲ, ತಾಯಿ ತಂದಿನ ಮನಿಗ್ ಹೊರಗ್ ಹಾಕ್ಬೇಕತ್ತಿ ಅಲ್ಲೋ. ಹುಟ್ರ ನಿನ್ನಂತ ಮಕ್ಕಳು ಹುಟ್ಟಬೇಕು. ಏ ಜನ್ಮ ಸ್ವಾರ್ಥಕ್ಕಾದ್ರ ನನ್ನಂತ ಮಕ್ಳು ಹುಟ್ಟಿದ್ವು ಅಂದ್ರ ರೀ ತಾಯಿ ತಂದಿನ ಮನಿ ಹೊರಗ್ ಹಾಕಿದ್ರ ನಿನಗೇನು ಲಾಭದ ಕೇಳ್ರಲ್ಲ. ಹೇಳು. ಹೆಂಡ್ರು ಮಕ್ಕಳು ಚಂದಂಗಿರ್ಬಹುದು. ಈಗ ಒಂದ್ 4 ದಿನ ಬಸ್ ಫ್ರೀ ಅದಾವು. ಹೆಂತಿನ ಕರ್ಕೊಂಡ್ ಕಾಶಿ ರಾಮೇಶ್ವರ ಸಿರಿಸಾಯಿ ಮಲ್ಲಿಕಾರ್ಜುನ್ ದರ್ಶನ ಮಾಡ್ಕೊಂಡ್ ಬರ್ಬೋದು ಮುದಿಕ್ಯಾ. ಇದಕ್ಕೇನತಿ? ಹ್ಞೂ ಅನ್ಲ್ಯಾ. ನೀನು ತಾಯಿ ತಂದಿನ ಮನಿ ಹೊರಗ ಹಾಕಿ ಗಂಡ ಹೆಂಡತಿ ಪ್ರವಾಸ ಮಾಡೋರು ಹೌದಿವ ಹೌದು. ನೋಡು. ತಾಯಿ ತಂದಿನ ಹೊರಗ ಹಾಕಿ ನೀ ಶ್ರೀಶೈಲ ಕಾಶಿ ರಾಮೇಶ್ವರ ಅಡ್ಡಾಡಿದ್ರ ದೇವ್ರ ಮೆಚ್ಚತಾನ. ಮೆಚ್ಚವಲ್ಲನ್ರಿ. ಖರ್ಚು ಮಾಡ್ಕೊಂಡ್ ಎಷ್ಟೋ ಖರ್ಚು ಮಾಡ್ಕೊಂಡ್ ಹೋಗಿರ್ತೀವ್ರಿ. ಖರ್ಚು ಮಾಡ್ಕೊಂಡ್ ಹೋಗಿರ್ತಿ, ಮೆಚ್ಚಬೇಕು. ಹೌದಿವ ನೋಡ್ ಬಸನ್ನ, ಏನ್ರಿಪ್ಪ? ಈಗ ನೀ ತಾಯಿ ತಂದಿನ ಹೊರಗ ಹಾಕಿ ಗಂಡ ಹೆಂಡತಿ ಮಜಾ ಮಾಡೋರು. ಹೌದಿವ ಹೌದು. ನಿಂದು ಮಾತು 100ಕ್ಕೆ 100 ಖರೆ ಅದ. ಒಟ್ಟ ಸುಳ್ಳು ಮಾತಾಡಂಗಿಲ್ಲಿವ ನಾನು. ನೀ ಸುಳ್ಳು ಮಾತಾಡಂಗಿಲ್ಲ. ಇಲ್ಲಿಪ್ಪ ಈಗೇನ ನೀ ತಾಯಿ ತಂದಿನ ಹೊರಗ್ ಹಾಕಿಯಲ್ಲ, ಹೌದಿಪ್ಪ. ನಿಂದು ಮದುವೆ ಆಗಿರ್ಬೇಕಲ್ಲ. ಮದುವೆ ಅಷ್ಟೇ ಅನ್ಬೇಡ್ರಿ ನೀವು. ಮತ್ತ 2 ಮಕ್ಕಳು ಆಗ್ಯಾವ್ರಿ. 2 ಹಡದಿ. ಹೌದಪ್ಪ ಹೌದು. ಏನೇನ್ ಹಡದಿವ? ಒಂದ್ ಹೆಣ್ಣು ಹಡದೇನ್ರಿ, ಒಂದ್ ಗಂಡ ಹಡದೇನಿ. ಅಂದ್ರ 2 ಹಡದಿ. ಹೌದಿವ. ಅಂದ್ರ ಗಂಡು ಹುಟ್ಟದ ನಂಗಾಯ್ತು. ಏ ಹುಟ್ಟಾನಿವ ರಾಜಕುಮಾರ. ರಾಜಕುಮಾರ. ಹೌದ್ ಹೌದ್. ನೀ ಏನ್ ಹೆಣ್ಣು ಹಡದಿಯಲ್ಲ ಬಸನ್ನ, ಹೌದಪ್ಪ. ಹೆಣ್ಣು ಹುಡುಗಿದೇನು ಚಿಂತಿಲ್ಲ. ಏನ್ ಚಿಂತಿಲ್ಲಿವ. ಮದುವೆ ಮಾಡಿ ಕೊಟ್ರ ಗಂಡು ಮನಿಗ್ ಹೋಗ್ಕಾಳ. ಅಕ್ಕ ಅವ್ರ ಮದುವೆ ಅಷ್ಟೇ ಅನ್ಬೇಡ್ರಿ. ಮತ್ತ ಪೌಣ್ಯಾರಿಗೆ 2 ಲಕ್ಷ ರೂಪಾಯಿ ಬೇಡ್ರು ಕುಡಂಗದಾರ. ಹ್ಞೂ ಅಟ್ ಭಾರಿ ಅದ ಅನ್ನಕ್ಕೆ. ನೋಡು, ನೀ ಏನ ಗಂಡ ಹಡದಿಯಲ್ಲ, ಹೌದಿಪ್ಪ. ಅವನು ನಾಳೆ ದೊಡ್ಡವ ಆಗವ. ಆಗವಲ್ರಿ. ಯಾಕಂದ್ರ ಅಪ್ಪ ಗುಡಿ ಕಟ್ರ ಮಗ ಕಳಸ ಇಡ್ತಾನತ್ತೆ ಹಿರಿಯರ ಶಾಸ್ತ್ರ ಹೇಳ್ಯಾರ. ಅದಾರಿಪ್ಪ ಅದ. ನಿನ್ನ ನೋಡಿ ಬೆಳಿತಾ ಬೆಳಿತಾ ದೊಡ್ಡವ ಆಗವ. ಹೌದ್ ಅವಂಗೂ ಹೆಂಡತಿ ಬರಕ್ಕಿ. ಹೌದು. ಅವನ ಮನಸ್ಸೊಳಗು ಹೆಂಡತಿ ಜೋಡಿ ಮಜಾ ಮಾಡುದು ಬರುದು. ಮುದಕ್ಕೆ ಅವ್ನು ಮದುವೆ ಮಾಡುದ ಬಿಟ್ರೆ ಹೆಂಗ? ಚಲೋ ಆಕತ್ಲ್ಯಾ. ನಿಂದ ಬಿಟ್ಟಿದ್ರೆ ಹೆಂಗಕ್ಕಿತ್ತು? ಮಾಡ್ಬೇಕಲ್ರಿ, ಮಾಡ್ಬೇಕು. ಮಾಡ್ಬೇಕಿಲ್ಲ? ಹೌದಿಪ್ಪ ಹೌದು. ಅವನು ಹೆಂಡತಿ ಜೋಡಿ ಮಜಾ ಮಾಡೋ ಸಲುವಾಗಿ, ಆಹಾ. ಅವನು ಹೆಂಡತಿ ಜೋಡಿ ಶ್ರೀಶೈಲ ಕಾಶಿ ಯಾತ್ರೆ ಪ್ರವಾಸ ಮಾಡೋ ಸಲುವಾಗಿ, ಹೌದಲ್ರಿಪ್ಪ. ಈಗ ನಿನ್ನ ಹೆಂಡತಿ ಜೋಡಿ ಮಜಾ ಮಾಡೋ ಸಲುವಾಗಿ ನಿನ್ನ ತಾಯಿ ತಂದಿನ ಬರೀ ನೀ ಸುದ್ದದಿಂದ ಹೊರಗೆ ಹಾಕಿರ್ಬೇಕ ಕರೆ. ಹೌದಲ್ರಿಪ್ಪ. ನಾಳೆ ನಿನ್ನ ಮಗ ನಿನ್ನ ದುಬದಾಗ 4 ವಾತ್ ಹೊರಗೆ ಹಾಕ್ತಾನ. ಮೊದಲು ಎಚ್ಚರಿಟ್ಟು ಬಾಳೆ ಮಾಡು. ಅಕ್ಕ ಅವ್ರ ಯಾಕ ನಮ್ಮ ತಾಯಿ ತಂದೆ ನಾವ್ ಹೊರಗ್ ಹಾಕಿಲ್ರಿ. ಮತ್ತ ಮನ್ಯಾಗ ನನ್ ಹ್ಯಾಂಗ್ ತೆಕ್ಕದು ಮುದಕ್ಯಾ. ದೊರಕಿದಾರೇನವ್ರು? ಹ್ಞೂ ನಿನ್ ಹೆಂಡತಿ ಹೊರಗೆ ಹಾಕ್ಯಾಳ. ಹೌದಲ್ರಿಪ್ಪ. ನೀ ಏನ್ ಮಾಡತ್ತಿದ್ದಿ? ನಾ ಸಾಲಿಗೆ ಹೋಗಿನ್ರಿ. ನೋಡು, ಹಿಂಗ ಹೆಂಡತಿ ಗುಲಾಮರಿಗೊಂದು ಮಾತು ಹೇಳ್ಯಾರ. ಏನತ್ರಿಪ್ಪ? ಇಲ್ಲಿ ಏನನ್ನ ಅಣ್ಣತಂಬರು ಕೂಡಿರಲ್ಲ. ಹೌದು. ಎಲ್ಲಾ ನನ್ನ ಅಣ್ಣನ ಬಳಗಕ್ಕ ಕೈ ಮುಗಿದೊಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ, ನೀವು ನಿಮ್ಮ ತಂದೆ ತಾಯಿನ ಹೊರಗ್ ಹಾಕ್ರಿ. ಹೊರಗ್ ಹಾಕಿರಿ ಏನಾಕದ್ ಹೇಳ್ತೀನಿ. ಹೇಳಲ್ರಿ. ಎಲ್ಲಾ ಅಣ್ಣತಮ್ಮರಿಗೆ ಕೈ ಮುಗಿದ ಒಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ, ಏನ್ ಕೇಳ್ಬೇಕತ್ರಿವಾ? ನೀವು ಸಣ್ಣಾಗಿರ್ತಾಗ, ನೀವು ಸಣ್ಣಾಗಿದ್ದಾಗ ನಮ್ಮ ತಾಯಿ ತಂದೆ ನಿಮ್ಮನ್ನ ಹೆಂಗ ಜಾಕಿ ಜತನ ಮಾಡ್ಯಾರಪ್ಪ ಅಂತ ಕೇಳಿದ್ರ, ಹೆಂಗ ಮಾಡ್ಯಾರಿವಾ? ನೀವು ಹೊರಗೆ ಹೋಗುವಂತ ನಿಮ್ಮ ತಂದಿ ಹೊರಗೆ ಹೋಗುವಂತ ಟೈಮ್ ಒಳಗ ಹೌದು. ನಮ್ಮ ಅಪ್ಪನ ಬೆನ್ನ ಹತ್ತಿ ಯಪ್ಪ ನಾನು ಬರ್ತೀನಿ ಅಂತ ಬೆನ್ನ ಹತ್ತಿ ಹೊಕ್ಕಿರ್ತೀರಿ. ಹೌದಲ್ರಿಪ್ಪ. ಆಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಹೋಗೋ ಟೈಮ್ ಒಳಗ ಹೌದು. ನಮ್ಮ ಅಪ್ಪ ಹೊಳ ಮಾಡಿ ಬಂದು ಆಹಾ. ನಿಮ್ಮ ತಲೆ ಸವರಿ ಸೌರಿ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ನಮ್ಮ ಅಪ್ಪ ಒಂದು ಮಾತು ಹೇಳ್ತಾನ ನಿಮಗ. ಏನತ್ರಿವಾ? ಯಪ್ಪ ಕಂದ, ಓ ನೀ ನನ್ನ ಬೆನ್ನ ಹತ್ತಿ ಹೊರಗ ಮುದೋಳ ಬಜಾರಕ್ ಬರಾಕ್ ಹೋಗ್ಬೇಡ. ಬರಾಕ್ ಹೋಗ್ಬೇಡ. ಯಾಕಂದ್ರ ಹೊರಗ ಮಳಿ ಬಾಳದ. ಹೌದ್ರಿಪ್ಪ. ಕಾಲಿಗೆ ಕಸರ್ ಹತ್ತದ, ನೆತ್ತಿ ತೊಯ್ತದ. ನೀ ನನ್ನ ಬೆನ್ನ ಹತ್ತಿ ಬರಾಕ್ ಹೋಗ್ಬೇಡ. ಹೌದು. ನೆತ್ತಿತ್ತು ಹೋದ್ರ ನಿನಗ್ ಜಿಡ್ಡು ಬರ್ತಾವ, ಉರಿ ಬರ್ತಾವ, ಕೆಮ್ಮು ಬರ್ತಾವ. ನೀ ಕೈ ಮಾಡಿದ್ದ ಇಲ್ಲೇ ಕುತ್ತಲ್ಲಿ ಏನು ಬೇಡ್ತಿ ಬೇಡು. ಬೇಡು. ನೀ ಏನ್ ಕೈ ಮಾಡಿ ತೋರಿಸ್ತಿಲ್ಲ ಅದನ್ನ ತಂದು ನಾನ್ ನಿನಗೂ ಕೊಡ್ತೀನಿ. ಹೌದಿಪ್ಪ. ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ಬಟ್ಟಿದ್ದವನನ್ನ ಬೆಟ್ಟದಟ್ಟು ಬೆಳೆಸಿ ಬೆಳೆಸಿ ಬಾಯಾಂದ ತೆಗೆದು ಬಾಯಾಗ ಹಾಕಿ ಹೆಂಗ ನಮ್ಮ ತಾಯಿ ತಂದೆ ನಿಮ್ಮನ್ನ ಜಾಕಿ ಜತನ ಮಾಡ್ಯಾರಲ್ಲ, ಆಹಾ. ಈ ಅರು ನೀವು ತರಕ ಹಿಡ್ಕೋಬೇಕಾಗ್ಯದ. ಯಾವಾಗ್ರಿವಾ ಅದು?
ಹೌದು ಈ ಋಣ ನೀವು ಯಾವಾಗ ಮುಟ್ಟಿಸ್ಬೇಕಪ್ಪ ಅಂತ ಕೇಳಿದ್ರ ಯಾವಾಗ ಮುಟ್ಟಿಸ್ಬೇಕ್ರಿಪ್ಪ ಮುಂದೊಂದು ದಿನ ನೀವು ದೊಡ್ಡವರಾಗಿ ನಿಮಗ ಹೆಂಡ್ರ ಬಂದ ಮ್ಯಾಗ ಹೌದಪ್ಪ ನಮ್ಮ ತಾಯಿ ತಂದೆಗೆ ವಯಸ್ಸಾದ ಕಾಲಕ್ಕ ನಡಿಲಾಕ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದೆಗೆ ಬಂದ ಮ್ಯಾಗ ಏನ್ ಮಾಡ್ಬೇಕ್ರಿವ ಎಲ್ಲೋ ಒಂದು ಮೂಲ್ಯಾಗ ಕೂತ್ ಕೈ ಮಾಡಿ ಒಂದು ರೊಟ್ಟಿ ಬೇಡತಿರ್ತಾವ ಹೌದಪ್ಪ ಅಂತ ತಾಯಿ ತಂದೆಗೆ ಅನ್ಯಾಯ ಮಾಡ್ಲಾರ್ದೆ ಅಂತ ತಾಯಿ ತಂದೆಗೆ ಮೋಸ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದೆಗೆ ಹೊಟ್ಟೆ ತುಂಬಾ ರೊಟ್ಟಿ ಹಾಕಿ ಹೊಟ್ಟೆ ತುಂಬಾ ಕೂಳ್ ಹಾಕಿ ಚೆನ್ನಾಗಿ ನೋಡ್ಕೊರಿ ಅಂತೇಳಿ ನಿಮಗ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಹೌದು ಹೌದು ಹೌದ್ರಿಪ್ಪ ಹೌದು ನಿಮ್ಮಂತ ಹೆಣ್ರು ಗುಲಾಮರಿಗೂ ಒಂದು ಮಾತು ಹೇಳ್ಯಾರ ಬಸನ್ನ ಏನ್ ಹೇಳ್ಯಾರಿವ ಜ್ಞಾನಿಗಳು ಈಗಿನ ಕೆಟ್ಟ ಕಲಿಯುಗದೊಳಗ ಯಾವ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊತಾರಲ್ಲ ಹೌದಾ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ನೋಡ್ ಮುದಿಕೆ ಎಷ್ಟು ಚಂದ ಹೇಳ್ಯಾರ ಜ್ಞಾನಿಗಳು ಏನಂತ ತಾಯಿ ತಂದೆ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ಹೆಂಡತಿ ಮಾತು ಕೇಳಿ ತಾಯಿನ ಹೊರಗ್ ಹಾಕಿದವ್ರು ಇಂತವ್ರು ಅವ್ರು ನಾಯಿ ಮಕ್ಕಳತ್ ಮುದಿಕೆ ಅಕ್ಕವ್ರ ಯಾಕ ಇದ್ರಾಗ ಒಂದ್ ಸಂಶಯ ಬತ್ರ ನನಗ ಏನಂತ ಬಹುಶಃ ನಾನು ಹ್ಯಾಂತಿ ನಾಯಿ ಮಗಳ ಇದ್ದಂಗ ಕಾಣ್ತದ್ರಿ ಹೆಂಗತಿ ಮುದಿಕೆ ನೋಡು ಹ್ಮ್ ಹೆಂಡತಿ ಮಾತು ಕೇಳಿದೆ ಅಂದ್ರ ನೀನು ಅವನೇ ಇಲ್ರಿ ನಮ್ಮ ತಾಯಿ ತಂದಿನ ಕರ್ಕೊಂಡ್ ಬರ್ತೀನಿ ಹೋಗಿ ಸಂಜೆಳೆ ಕರ್ಕೊಂಡು ಬರ್ಲಿಕ್ಕಂದ್ರ ನಾ ಅಡ್ಡ ಹಚ್ಬೇಕಾಗ್ತದ ಇಲ್ಲಿವ ಇಲ್ಲ ಅದಕ್ಕ ದಯವಿಟ್ಟು ಹೌದ್. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತ ಹನುಮಂತ ದೇವ್ರ ಜಾತ್ರೆ ಮಾಡಿರಿ ಅಂದ್ರ ನಿಮಗ ಪುಣ್ಯ ದೊರಕಂಗಿಲ್ಲ ಹೌದು ಜಾತ್ರೆನೂ ಮಾಡಿರಿ ನಮಗೊಂದೊಂದು ಟವಲ್ ಕೊಟ್ರಿ ಇನ್ನೊಂದು ಬಾಕಿ ಉಳಿಸಿರಿ ತಾವೆಲ್ಲ ಕೊಟ್ಟು ಇನ್ನೊಂದು ಬಾಕಿ ಉಳಿಸ್ಯಾರ ಹೌದಲ್ರಿಪ್ಪ ಏನು ಆ ಜೋಡಿ ಮ್ಯಾಗ ಒಡಿಸಿ ಮಾಡ್ಬಾರ್ದು ನಾನು ಹ್ಯಾಂತಿ ಒಂದ್ ಸೀರೆ ಜಂಪರ್ ಕೊಡ್ರಿ ಅಲ್ಲೋ ನಿನ್ ಹೆಂಡತಿಗೆ ಹೆಂಗ್ ಗೊತ್ತಾಕತಿ ಮನಿಗ್ ಹೋದ್ರ ಜಗಳ ತೆಗಿತೈತ್ರಿ ನಿನ್ ಹೆಂಡತಿ ಹೌದಲ್ರಿ ಆಕಿಗೆ ಹೆಂಗ್ ಗೊತ್ತಾಕದೇವ್ ಇಲ್ಲಿ ಇಟ್ಕೊಂಡ್ ಕೂತಾರ ನೋಡ್ರಿ ಇವ್ರ ಮೊಬೈಲ್ದವ್ರು ಇದನ್ನ ಬಿಟ್ರ ಅಂದ್ರ ಸಂಜೆ ಮಾಡಿ ಅಲ್ಲೇ ಹೋಗದ್ರಿ ನೋಡು ಹೌದಾ ಅದಕ್ಕ ಒಂದು ಮಾತು ಹೇಳುದದ ಏನ್ರಿಪ್ಪ ದಯವಿಟ್ಟು ಇವತ್ತು ಭಗವಂತನ ಜಾತ್ರೆ ಮಾಡ್ರಿ ಕರೆ ಹೌದಾ ಮನ್ಯಾಗ ತಾಯಿ ತಂದಿನ ಉಪವಾಸ ಇಟ್ಟು ಇಲ್ಲಿ ಬಂದ ಅನ್ನ ಪ್ರಸಾದ ಮಾಡ್ರ ಭಗವಂತ ಮೆಚ್ಚಂಗಿಲ್ಲ ಹೌದಾ ಮೊದಲ ತಾಯಿ ತಂದಿನ ಚಂದಂಗ್ ಇಟ್ಕೊಂಡ್ರ ಅಂದ್ರ ಸ್ವತಃ ಹನುಮಂತ ದೇವರ ನಿಮ್ ಮನಿತನ ಬಂದು ಬಂದು ನಿಮ್ ಮನಿ ಒಳಗ ಸಿರಿ ಸಂಪತ್ತ ನೆಮ್ಮದಿ ಆಯಸ್ಸನ್ನ ಕೊಟ್ಟೆ ಕೊಡ್ತಾನಂತ ಒಂದು ಮಾತು ಇಟ್ಟುಕೊಂಡು ಇಟ್ಕೊಂಡ್ರಿವ ಈಗ ತಾಯಿ ತಂದಿನ ಏನ್ ಮಾಡ್ಬೇಕಾಗ್ಯದ ಮನಿ ಒಳಗೆ ಇಟ್ಕೊಂಡ್ ಜೋಪಾನ ಮಾಡ್ಬೇಕಾಗ್ಯದ ಮುದಿಕ್ಯ ಹೆಂಗ ಕೇಳು ಹೇಳಿವ ತಾಯಿ ತಂದಿಗೆ ಪ್ರೀತಿದಿಂದ ನೀ ಮಾಡಲಿಲ್ಲ ಮಾಯ ನಿನಗ ಬಿಡುತ್ತದ ಹ್ಯಾಂಗೋ ಶನಿಯ ನಿನ್ನ ಮಕ್ಕಳ ಹಾಕ್ಲಿಲ್ಲ ಕೂಳ ತಿಳಿತಾಗ ವಿಷಯ ಒಬ್ಬರ ತಲೆ ಮೇಲೆ ಒಬ್ಬರ ಕೈಯ ಮಾಯ ಶರೀರ ಇದು ಮಣ್ಣಾಗಿ ಹೋಗ್ತದ ತಿರವಲ್ಲರಿ ಕಾಯ ಸತ್ತ ಕೈರಲ್ಲಿ ನಿಮ್ಮಡ್ಯಾಯ ಏ ಸತ್ತಕ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಉಗದ ಎಳುವೆ ಕೈಯ ಮಾನವ ಜನ್ಮ ಐತಿ ಕೊನೆಯ ಶಿವನಿಗೆ ಮಾತ ಕೊಟ್ಟದು ಮರುತ ನುಡಿತಿನಂತ ಶಿವಯ ಮರೆತು ಸೇರಿದಿ ಕೆಟ್ಟ ಮನಿಯ ಏ ಧರ್ಮದ ಬುತ್ತಿ ಹಿಡಿಯಪ್ಪ ಎತ್ತಿ ಸಿಗತಾದ ವಿಜಯ ಮರೆತು ಬೀಳ ಬ್ಯಾಡೋ ಬಲಿಯ ಮಾಯ ಶರೀರ ಇದು ಮಣ್ಣಾಗಿ ಹೋಗ್ತದ ತಿರವಲ್ಲರಿ ಕಾಯ ಸತ್ತ ಕೈರಲ್ಲಿ ನಿಮ್ಮಡ್ಯಾಯ ಸತ್ತಕ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮುಗದ ಎಳುವೆ ಕೈಯ ಮಾನವ ಜನ್ಮ ಐತಿ ಕೊನೆಯ ಎದ್ದ ಮಾಳ ಪಾಲಿಂಗ ಬೀರನಗ ಸುತ್ತ ತನ್ನ ದೇಯ ಹಗಲು ಇರಳು ಕಾದ ಕುರಿಯ ಎಲ್ಲಕ್ಕಿ ಬಾನ ಪಲ್ಲಕ್ಕಿ ಪದವಿ ಹರಕಿ ಕೊಟ್ಟು ಮರಿಯ ಜಗದಾಗ ಆದ್ರೂ ಭಂಡಾರದೊಡೆಯ ಮಾಯ ಶರೀರ ಇದು ಮಣ್ಣಾಗಿ ಹೋಗ್ತದ ತಿರವಲ್ಲರಿ ಕಾಯ ಸತ್ತ ಕೈರಲ್ಲಿ ನಿಮ್ಮಡ್ಯಾಯ ಸತ್ಯಕ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮುಗದ ಎಳುವೆ ಕೈಯ ಮಾನವ ಜನ್ಮ ಐತಿ ಕೊನೆಯ ಗುರ್ರವಿನ ಝಳಕ ಆಗಿ ತನ್ನ ಮುಂದ ಹರಿಯಲೆಂದು ನದಿಯ ಅದಕ್ಕ ಅಂದ್ರ ಹಾಲದೊಳೆಯ ಗುರುವಿನ ಸೇವಾ ಮಾಡ್ಯಾನು ದೇವ ಎಂತ ಮಾಳಿಂಗರಾಯ ಭಕ್ತ
ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಧರೆ ಕ್ಷೇತ್ರ ಪುಣ್ಯ ಕ್ಷೇತ್ರ ಮಂಟೂರ ಗ್ರಾಮದೊಳಗ ಹೌದ್ರಿಪ್ಪ ಉಳ್ಳಾಗಡ್ಡಿ ಸ್ಟಾಪ್ ನಲ್ಲಿ ಏನಾಗದ್ರಿವಾ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಯಾರು ನೆನದಾರಿಪ್ಪ ನನ್ನಪ್ಪ ಎಲ್ಲಾ ಮಕ್ಕಳನ್ನ ಉಡಿ ಒಳಗ್ ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯೋ ಸಲುವಾಗಿ ಯಾರು ನೆನದಾರಿಪ್ಪ ಊರ ದಂಡಿಗೆ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾರುತೇಶ್ವರ್ಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವತ್ತು ಊರ ದಂಡಿಗೆ ಇರ್ತಾನ್ರಿ ಹೆಣ್ಮೆದವ್ರು ಎಲ್ಲಿ ನೋಡ್ತೀರಿ ನೋಡಿರ್ಬೇಕಾದ್ರ ನೀವು ಆದ್ರೂ ಕೂಡ ಊರ ದಂಡಿಗೆ ಇದ್ರು ನಮ್ಮಂತ ಭಕ್ತರು ಬಿಡುವಾರಾಗ್ಯಾರ ಅವನು ಒಟ್ಟ ಬಿಡಲ್ರಿ ಮತ್ತ ಸರಿಸಿ ಊರ ಸನೇಕ ತರ್ತಾರ ಹೌದ್ರಿಪ್ಪ ಇವತ್ತಿನ ದಿವಸ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವ ಶ್ರಾವಣ ಸಮಾಪ್ತಿಗೋಸ್ಕರ ಹೌದ್ 2 ಮ್ಯಾಳಂತಂದು ಇಲ್ಲಿ ಕೂಡಿಸ್ಯಾರ ಯಾವ್ಯಾವ್ರಿಪ್ಪ ಮ್ಯಾಳ್ಗಳು ಒಂದು ಇಂಗಳಿಗೆ ಗ್ರಾಮ ಬಾಳ ದೂರಿಂದ ದೇವ್ರಿಪ್ಪರಿಗೆ ತಾಲೂಕ ಇಂಗಳಿಗೆ ಯಾಕ ದೇವ್ರಿಪ್ಪರಿಗೆ ತಾಲೂಕತ್ತೆ ಹೇಳ್ಬೇಕಾಗಿದೆ ಅಂದ್ರೆ ಇಲ್ಲೊಂದು ಇಂಗಳಿಗೆ ಅದ ಬಸನ್ನ ಯಾವ್ದ್ರಿವಾ ಇಲ್ಲೇ ಬಾಜು ಒಂದು 4 ಕಿಲೋಮೀಟರ್ದಿಂದ ಒಂದು ಇಂಗಳಿಗೆ ಅದ ಅರ್ಧ ಜನ ಏನ್ ತಿಳ್ಕೊಂಡಾರ ಅಂದ್ರೆ ಇದ ಇಂಗಳಿಗೆ ಅಂತ ತಿಳ್ಕೊಂಡಾರ ಮತ್ತೆ ಯಾವ ಇಂಗಳಿಗೆ ಅವ್ರಪ್ಪ ನೀವು ಈ ಇಂಗಳಿಗೆಲ್ಲ ದೇವ್ರಿಪ್ಪರಿಗೆ ತಾಲೂಕ ಇಂಗಳಿಗೆ ಗ್ರಾಮದಿಂದ ಬಾಳ ದೂರಿಂದ ಮ್ಯಾಳ ನಮ್ಮ ಜ್ಯೋತಿ ಅಕ್ಕರ ಮ್ಯಾಳ ಹೌದಪ್ಪ ಬಂದಾರ ಅಕ್ಕರ ಬೇಳ ಇಲ್ಲೇ ಒಂದು ಜಮಖಂಡಿ ತಾಲೂಕು ಮುತ್ತೂರದಿಂದ ನಮ್ಮ ಮ್ಯಾಳ ಕರ್ಸಿರಿ ಕರ್ಸ್ಯಾರು ನನ್ನಪ್ಪನ ಜಾತ್ರಾ ನಿಮಿತ್ತವಾಗಿ 2 ಮಕ್ಕಳ ಹಾಡಿಕೆ ಕೇಳಾಕ ಬಹಳ ಚಂದ ಕೂಡಿರಿ ಕುಡ್ಯಾರು 2 ಮಕ್ಕಳ ಹಾಡಿಕೆ ಕೇಳಾಕ ಕೂಡಿರುವಂತ ಎಲ್ಲಾ ನನ್ನ ತಂದೆ ಬಳಗಕ್ಕೆ 1 ಸಲ ನಮಸ್ಕಾರ ಓಕೆ ನಮ್ಮ ಅಣ್ಣನ ಬಳಗಕ್ಕೆ 2 ಸಲ ನಮಸ್ಕಾರ ಹೌದಪ್ಪ ಹೌದು ಇನ್ನು ನಿತ್ತ ಹಾಡಿಕೆ ಕೇಳೋರಿಗೆ 3 ಸಲ ನಮಸ್ಕಾರ ಕುತ್ತ ಹಾಡಿಕೆ ಕೇಳೋರಿಗೆ 4 ಸಲ ನಮಸ್ಕಾರ ಹೌದಲ್ವಾ ಪಟ್ಟಿ ಅಂಗಡಿಯ ಕುತ್ತ ಹಾಡಿಕೆ ಕೇಳೋರಿಗೆ 5 ಸಲ ನಮಸ್ಕಾರ ಹೌದ್ರಿ ಅವ್ರದ್ದು ವ್ಯಾಪಾರ ಆದ್ರೆ ಅಲ್ಲೇ ಕುಂಡ್ರ ಅವ್ರ ಅವ್ರದ್ದು 2 in 1 ಈ ಕಡೆ ವ್ಯಾಪಾರ ಆಗಬೇಕು ಸೇವಾನು ಆಗಬೇಕು ಹೌದ್ರಿಪ್ಪ ಸೇವಾನು ಆಗ್ಬೇಕು ಭಜೇನು ಆಗ್ಬೇಕು ಈ ಕಡಿನ ಗಾಡಿ ತಗೊಂಡ್ ಹಾಡಿಕೆ ಕೇಳ್ಕೊತ ಆ ಕಡೆ ಮನಿಗ್ ಹೋಗೋರಿಗೆ 6 ಸಲ ನಮಸ್ಕಾರ ಹೌದಪ್ಪ ಇನ್ನು ನಮ್ಮ ಕಡೆನ ಕಾಲ್ ಮಾಡಿ ಕೂತವ್ರಿಗೆ 7 ಸಲ ನಮಸ್ಕಾರ ಓಕೆ ಇನ್ನು ಕಮಿಟಿ ಹಿರಿಯ ಅಧ್ಯಕ್ಷರಿಗೆ ಎಲ್ಲಾರ್ಗೂ ಕೂಡ 10 ಸಲ ನಮಸ್ಕಾರ ಹೌದಾ ಯೂಟ್ಯೂಬ್ ಅಣ್ಣಗಳಿಗೆ 12 ಸಲ ನಮಸ್ಕಾರ ಹೌದ್ ನೀವು ಚಲೋ ಹಿಂದಿಡ್ರಿ ಕೆಟ್ಟದ ಮುಂದಿಟ್ಟು ಬಿಟ್ಟು ಬಿಡ್ರಿ ಕಡೆ ಹೋಗಿ ಇನ್ನು ಇದ್ರ ಒಳಗ ಸೌಂಡ್ ಸಿಸ್ಟಮ್ ಈ ಪೆಂಡಾಲ್ ಮಾಲಕರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದ್ರಿಪ್ಪ ಒಳ್ಳೆ ಸಿಸ್ಟಮ್ ಅದ ಇನ್ನು ನಮ್ಮ ಬಳಗ ಬಂದದ ನೋಡ ಬಸನ ನಮ್ಮ ಕಳವಳಿ ನನ್ನ ಕಳವಳಿ ನಮ್ಮದಲ್ಲ ನನ್ನ ಕಳವಳಿ ಅಕ್ಕ ಅವ್ರ ಯಾಕ ಇಲ್ಲೊಂದು ಮಾತು ಹೇಳ್ತೇನೆ ನಿಮಗ ಏನತ್ತ ಎಲ್ಲಾರಿಗೆ ನಮಸ್ಕಾರ ಮಾಡ್ಕರೆ ಇನ್ನೊಬ್ರಿಗೆ ಬಿಟ್ರಿ ನೀವು ಇನ್ನ ಮರ್ತಾನೆ ಇನ್ನೊಬ್ರಿಗೆ ಮರ್ತೀರಿ ನೀವು ನಮ್ಮ ಕಾಕಾಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಓಕೆ ಇನ್ನ ಯಾರನ್ನ ಮರ್ತಾನೆ ಹೇಳು ನಮ್ಮ ಜೀಪ್ ಹಿಡ್ಕೊಂಡು ಜೀಪ್ನ ಹಿಂದೆ ಇಟ್ಟುದು ಬಾಟ್ಲಿ ಹಿಡ್ಕೊಂಡ್ ಕೂತಾರ ಅವ್ರಿಗ್ರಿ ಹಾ ಮುದಕ್ಯಾ ನಿನಗೆ ಯಾವ ಕಾಣಿಸ್ತು ನನಗೂ ಕರೆದಿರಿ ಕರಿ ಅವ್ರಿಗೆ ನೀ ಮಾಡು ಹೌದು ಇನ್ನ ನನ್ನ ಕಳವಳಿ ಅವ್ರು ಕೂಡ್ಯಾರ ನೋಡು ಬಸನ್ನ ಬಾಳ ಮಂದಿ ಕೂಡ್ಯಾರುವ ನಿಮ್ ಬಳಗ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕುತ್ತವ್ರಿಗೆ ನಿತ್ತವ್ರಿಗೆ ಹೌದು ಇನ್ನು ನಮ್ಮ ಕಡೆನೆ ಕಾಲ್ ಮಾಡಿ ಕೂತವ್ರಿಗೆ ವಿಡಿಯೋ ಮಾಡ್ಕೊಳ್ಳೋವ್ರಿಗೆ ಇನ್ನು ಎದ್ದು ಮನೆಗೆ ಹೋಗ್ಬೇಕನ್ನೋರಿಗೆ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಇದು ನನ್ನ ಬಳಗ ಅಂದ್ರೆ ಇದು ತಾಳಿ ಕೊಟ್ಟಾರಲ್ರಿ ಹೌದು ಮತ್ತ ಇಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಏನತ್ತ ಮಾತಾಡಂಗಾದ್ರೆ 2 ಮಾತು ಚಂದಂಗ ಮಾತಾಡ್ರಿ ಇಲ್ಲ ಸುಮ್ ಹಾಡಿರ್ತನ್ನ ಯಾಕೋ ಇದ್ರಾಗ ನನ್ನ ಬಳಗಕ್ಕೆ ಭೇದ ಭಾವ ಮಾಡ್ಲಕತ್ತೀರಿ ನೀವು ಹಾ ಹೇ ನೀ ಹೇಳಕ್ಕ ಕೇಳ್ತೀನಿ ಸುಮ್ ತಡಿ ನೋಡು ನೀ ಎಲ್ಲಾರ ಕಣ್ಣಾಗ ನೀ ಚಲೋಗಿ ನನ್ನ ಕೆಟ್ಟ ಮಾಡಿ ಹೋಗಬೇಡ ನೀವು ತಪ್ಪು ಮಾತಾಡ್ಲಕ್ ಹೋಗ್ಬೇಡ್ರಿ ಏನತ್ತ ನನ್ನ ತಂದಿ ಬಳಗಕ್ಕೆ ಬಾಳ ಭೇದ ಭಾವ ಮಾಡ್ರಿ ಇಲ್ಲಿ ಹೆಂಗೋ ಇಲ್ಲಿ ಕುತ್ತಂತ ನನ್ನ ತಂದಿ ಬಳಗಕ್ಕೆ 1 ಸಾರಿ ನಮಸ್ಕಾರ ಮಾಡ್ರಿ ನಿತ್ತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ ಹಿಂಗ 8 10 15 20 ಸಲ ನನ್ನ ಬಳಗಕ್ಕೆ ನಮಸ್ಕಾರ ಮಾಡ್ರಿ ನಿನಗೇನು ತಾಪ ಆಗ್ಯದ ಈ ಮಣ್ಣು ತಿನ್ನು ಕಂಪನಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಹೇ ನೀ ಏನಾರ ಮಾತಾಡಿ ಏನಾರ ಹೇಳಿ ಬಡಸಿ ಹತ್ತನ್ನ ಎಲ್ಲರ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿ ನೀವು ಅವ್ರಿಗೆ 1 ಸಲ 2 ಸಲ ಅನ್ಬೇಕಾಗಿತ್ತು ಯವ್ವ ನಿಮಗ್ ಮಣ್ಣು ತಿನ್ನು ಕಂಪನಿ ನಾ ತಗೊಂಡ್ವ ಕಲ್ಲು ತಗೊಂಡ್ ಹೋಗಿಯವ ಅವ್ರ ಕಲ್ಲು ಹೋಗ್ಯಾಲ ನನ್ಗೆ ಗೊತ್ತೈತ್ರಿ ನಿನಗ್ ಗೊತ್ತದ ಹೌದಲ್ರಿಪ್ಪ ಅಟ್ಟು ಗ್ಯಾರಂಟಿ ಅದ ಅಟ್ಟು ಗ್ಯಾರಂಟಿ ನಂಗೆ ಗೊತ್ತಿದ್ದಾಗ ಮಾತಾಡಕತ್ತೀನಿ ಹೆಂಗ ಅಲ್ಲಿ ಪರಿಚಯ ಹಾಕ್ಯಾರ ಅಲ್ಲೆಲ್ಲಿ ಕಲ್ ಸಿಗ್ಬೇಕ್ರಿ ನೀ ಮಣ್ಣು ತಿನ್ನೋ ಕಂಪನಿ ಅನ್ನಕ್ ಹೋಗಬೇಡ ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕ ಈ ಮುದಿಕ್ಯಾನ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣ ತಿಂದ ಹಡದಾರಿ ನಾ ಸುಳ್ಳು ಹೇಳ್ರಿ ಕೇಳ್ರಿ ಅವ್ರಿಗೆ ನಿನಗೆ ಹೆಂಗ್ ಗೊತ್ತು ಅಕ್ಕವ್ರು ನೀವು ಶಾಣೆ ಆದ್ರಿ ಏನ್ ಹುಚ್ಚದ್ರಿ ನಿನಗ್ ಹೆಂಗ ಗೊತ್ತ ಮುದಿಕ್ಯಾನ ನನ್ನ ನೋಡ್ರಿ ಗುರ್ತಾಗಲ್ಲ ನಿಮಗೆ ಎಂತ ಶಾಣೆ ಅನ್ನೋದು ನಿಮಗ ಹೆಂಗೋ ನಾವ್ ಎಷ್ಟ್ ಕೆಂಪ್ ಹುಟ್ಟಿವ್ ನೋಡ್ರಿ ನೋಡು ನೀ ಕಾರು ಹುಟ್ಟಿ ಅತ್ ನಮ್ಮ ಅವ್ವಾಗ ಬೇಯ್ಬೇಡ ಯಾಕ್ರಿವಾ ಯಾಕಪ್ಪ
ಮಾತು ಕೇಳಿದ್ರ ಆಹಾ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಯಾಕೆ ಅನ್ಬೇಕಾಗ್ಯದ ಯಾಕೆ ಅನ್ಬೇಕಾಗ್ಯದ್ರಿವಾ ಈಗಿನ ಕೆಟ್ಟ ಕಲಿಯುಗದೊಳಗ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗ್ ಹೋಗಲ್ಲಂತ ಕಾಲಮಾನ ಇದ್ರು ಕೂಡ ಇವತ್ತು ಮಾರುತೇಶ್ವರ ಸೇವಾ ಮಾಡೋ ಸಲುವಾಗಿ ಏನ್ ಮಾಡ್ಯಾರಿವಾ ಇವತ್ತು ಹಾಡಿಕೆ ಕೇಳಾಕ ಬಂದಾರ ಬಂದಾರ ಆದ್ರೂ ಕೂಡ ಈ ಮಂಟೂರ ಗ್ರಾಮದೊಳಗ ಬಸನ್ನ ಏನ್ರಿಪ್ಪ ಈಗ ನಮ್ಮ ಕಡೆ ಎಲ್ಲಾ ಪದ್ಧತಿ ಹೆಣ್ಮಕ್ಳ ಸಂಸ್ಕೃತಿ ಎಲ್ಲಾ ಕಡಿಮೆ ಹಾಕೋತ ಬಂದದ ಅಕ್ಕವ್ರ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಏನತ್ತ ನನ್ನ ತಾಯಿ ಬಳಗದವ್ರು ಯಾಕೆ ಬಂದಾರತ್ರಿ ಇಟ್ಟು ಹೇಳಿಬಿಡ್ರಿ ನೋಡು ಈ ಪ್ರಶ್ನೆ ಕುಲ್ಲ ಮಾಡ್ರಿ ಅಂದ್ರ ಹರೇವತ್ತು 18,000 ರೂಪಾಯಿ ಹೆಚ್ಚು ಕೊಡ್ತೀನಿ ನಿಮ್ಗೆ ಸಂಜಾಳೆ ಯಾಕೆ ಮುದಕ್ಯಾ ನಮ್ಮ ತಾಯಿ ಒಳಗೆ ಎದಕ್ ಬಂದಾರ ಎದಕ್ ಬಂದಾರಿವಾ ಮತ್ತ ನಮ್ಮ ಅಪ್ಪನ ಬಳಗದವ್ರು ಯಾಕೆ ಬಂದಾರ ನೀವ್ ಎಟ್ಟಾರ ಹುಚ್ಚದ್ರಿ ಯಾಕೆ ಬಂದಾರ ಹಾಡ್ಕಿ ಕೇಳಕ್ ಬಂದಾರ ಅವರು ಹಂಗ ನಮ್ಮ ಅವುಗಳು ಹಾಡ್ಕಿ ಕೇಳಕ್ ಬಂದಾರ ಇವ್ರ ದಿನ ಹಾಡಿ ಶ್ರಾವಣ ಮಾಸದಾಗ ತಲಿ ಕೆಟ್ಟತಿ ಇವ್ರದು ನನ್ನ ತಾಯಿ ಬಳಗದವ್ರು ಹಾಡ್ಕಿ ಕೇಳಕ್ ಬಂದಿಲ್ರಿ ಮತ್ತ ಈ ಬಿಸಿಲಾಗ ಯಾವ ಧಾರಾವಾಹಿ ಹತ್ತಾಲತ್ ಬಂದಾರ ಅವರು ಅದ್ರಾಗ ಇವತ್ತೊಂದು ಶನಿವಾರ ಒಂದ್ ಐತ್ರಿ ಓರಿ ಕಕ್ಕ ಹಾಡ್ಕಿ ಹಾಡೋಣ್ರೆ ಇಲ್ಲ ಕಮಿಟಿ ಅವ್ರನ್ನ ಏನ್ ಅಂದಾರಪ್ಪ ಅಂತ ಕೇಳಿದ್ರ ಜನ ಎದ್ದು ಹೋಗಲ್ದಂಗ ಮನರಂಜನೆ ಮಾಡಂದಾರ್ರಿ ತನ್ನ ಮುಂದ ಹರಿಯಲೊಂದು ನದಿಯ ಅದಕ್ಕ ಅಂದ್ರ ಹಾಲದೊಳೆಯ ಗುರುವಿನ ಸೇವಾ ಮಾಡ್ಯಾನೋ ದೇವ ಎಂತವ್ ಮಾಳಿಂಗರಾಯ ಭಕ್ತರಿಗಾಗಿ ಬಂದ ಉದಯ ಶರೀರ ಇದು ಮಂಡ ಜೋಗ್ತಲರಿಗಾಯ ಸತ್ಯ ಕೈರಲಿ ನಿಮ್ಮರಾಯ ಓ ಸತ್ಯ ಕಥಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮಗದ ಕೈಯ ಮಾನವ ಜನ್ಮ ಐತಿ ಕೊನೆಯ ಜಮಖಂಡಿತ ಲೋಕ ಮುತ್ತೂರ ಊರ ಬೆಳೆಸೋದು ಕಲೆಯ ಕಾಶಿಲಿಂಗಂದ ಇತ್ತಿ ಮುತ್ತಿನ ಗುಡಿಯ ಮಾಳನ್ನ ಕೂಸ ಬರ್ದಾರು ಪ್ರಾಸ ತಿಂದಂಗ ಹಾಲಿನ ಕೆನಿಯ ಗುರುವಾಗಿ ಬಂದ್ರು ಮಾಳಿಂಗರಾಯ ಮಾಯ ಶರೀರ ಇದು ಮಂಡ ಜೋಗ್ತಲರಿಗಾಯ ಸತ್ಯ ಕೈರಲಿ ನಿಮ್ಮರಾಯ ಏ ಸತ್ಯ ಕಥಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮಗದ ಕೈಯ ಮಾನವ ಜನ್ಮ ಐತಿ ಕೊನೆಯ ಜಮಖಂಡಿತ ಲೋಕ ತದಲ್ವಾಗಿ ಊರ ಬೆಳೆಸೋದು ಕಲೆಯ ಮಡ್ಡಿಸಿದ್ದ ದೈತಿ ಮುತ್ತಿನ ಗುಡಿಯ ಮಾಳನ್ನ ಕೂಸ ಬರ್ದಾರು ಪ್ರಾಸ ತಿಂದಂಗ ಹಾಲಿನ ಕೆಣಿಯ ಗುರುವಾಗಿ ಬಂದ್ರು ಮಾಳಿಂಗರಾಯ ಮಾಯ ಶರೀರ ಇದು ಮಣ್ಣ ಜೋಗ್ತಲರಿಗಾಯ ಸತ್ಯ ಕೈರಲಿ ನಿಮ್ಮರಾಯ ಏ ಸತ್ಯ ಕಥಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮಗದ ಕೈಯ ಮಾನವ ಜನ್ಮ ಐತಿ ಕೊನೆಯ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರಿ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ, ಮಸೀದಿ ತೋಡೋ ಮಂದಿರ್ ತೋಡೋ, मसीदी तोड़ो मंदिर तोड़ो मगर किसका दिल मत तोड़ो। मुझे मालूम नहीं कर्नाटक है कन्नड़ में बोलो, क्या भी नहीं कुछ भी नहीं, अच्छा कर्नाटक है समझ क्या ಹ್ಞೂ ಕ್ಯಾ ತಿಳಿಲಿಲ್ಲ. ಇಲ್ಲಿಪ್ಪ ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ಹೌದಾ ನಿರ್ಮಲವಾಗಿ ಇಟ್ಕೊಂಡು ವಾದಿವ ಅಂದ್ರೆ ಗುರುವಿ ನನ್ನ ಗುಡಿ ಗುಂಡಾರ್ ಹುಡುಕುದು ಕಾರಣ ಇಲ್ಲ. ಇಲ್ಲಿಪ್ಪ ಒಂದು ಮನಿ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಹೌದಾ ಜೀವನದಾಗ ಒಬ್ಬ ಮನುಷ್ಯನ ಮನಸ್ಸು ಮಾತ್ರ ಒಡಿಬೇಡ ಅಂತ ಹೇಳ್ತಾರ ಹೇಳ್ತಾರಿಪ್ಪ ಜ್ಞಾನಿಗಳು. ಆತ್ಮೀಯ ಬಂಧುಗಳೇ, ಏನ್ರಿಪ್ಪ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಶ್ರಾವಣ ಸಮಾಪ್ತಿ ನಿಮಿತ್ತಗೋಸ್ಕರ ಏನ್ ಮಾಡ್ಯಾರಿಪ್ಪ ಅವರು? ಹನುಮಂತ ದೇವರ ಜಾತ್ರೆಯನ್ನ ಹಮ್ಮಿಕೊಂಡು 2 ಕಲಾವಿದರನ್ನು ತಾವೆಲ್ಲರೂ ಕೂಡ ಇಲ್ಲಿ ಬರಮಾಡಿಕೊಂಡಿರಿ. ಹೌದು, ಇದರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ, ಕೇಳಾಕತ್ತಾರಿಪ್ಪ ಕೇಳಾಕತ್ತಾರು. ತಿಳಿಲಾರ್ದನು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ. ಹೌದ್, ತಮ್ಮಲ್ಲಿ ಒಂದು ವಿನಂತಿ ಅದ. ಏನು ವಿನಂತಿ ಮಾಡ್ಕೋಬೇಕತ್ತೀರಿಪ್ಪ? ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ, ಹೌದು, ನಿಮ್ಮಲ್ಲಿ ಒಂದು ವಿನಂತಿ ಅದ. ದಯವಿಟ್ಟು ತಾಯಿ ಅಂದ್ರೆ ಯಾವಾಗ ಕೊಡ್ರೆ ಬಾಯ್ ಮಾಡಕ್ ಹೋಗ್ಬೇಡ್ರಿ, ದನಿಗೆ ಮಾಡ್ರಿ. ದಯವಿಟ್ಟು ಹೆಣ್ಮಕ್ಳು ಬಾಯ್ ಮಾಡ್ಬೇಡ್ರಿ. ಓ ಇರ್ಲಿ ಇರ್ಲಿ, ಇಲ್ಲ ಅಲ್ರಿ. ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ಹೌದಾ
ಇತರನ್ನು ತಿಳಿದ್ರು ಕೇಳಬೇಕು, ತಿಳಿಲಿಕ್ಕೂ ಕೇಳಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರಿ. ಯಾಕ್ರಿಪ್ಪ ತಿಳಿದ್ರು ಯಾಕೆ ಕೇಳ್ಬೇಕು, ತಿಳಿಲಿಕ್ಕನು ಯಾಕೆ ಕೇಳ್ಬೇಕು? ಜೀವನದಾಗ ಡೊಳ್ಳಿನ ಪದ ಯಾಕೆ ತಿಳಿದ್ರು ಕೇಳಬೇಕು ಮತ್ತು ಪ್ರವಚನ ಯಾಕೆ ತಿಳಿದ್ರು ಮತ್ತು ತಿಳಿಲಿಕ್ಕೂ ಕೇಳ್ಬೇಕಂತ ಕೇಳಿದ್ರ ಇದರಿಂದ ಏನ್ ಫೈದಾ ಸಿಗ್ತತ್ರಿಪ್ಪ ಅವ್ರಿಗೆ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗ್ರಿ, ಬೀಸವನ್ ಜೋಡಿ ಬೆನ್ ಹತ್ತರ ಹೋಗ್ರಿ. ಹೌದಾ? ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಆಹಾ. ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಧೂಳ್ ಹೊಡೆದು ಕಳಿಸ್ತದ್ರಿಪ್ಪ. ನಮ್ಮ ಮೈ ಮೇಲೆ ಧೂಳು ಹೊಡೆದ್ ಕಳಿಸ್ತದ. ಹೌದು. ಹೆಂಗ ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹೌದಾ? ಹಂಗ ಇವತ್ತಿನ ದಿವಸ ನೀವು ತಿಳಿದಾರ ಕೇಳ್ರಿ, ತಿಳಿಲಾರ್ದ ಕೇಳ್ರಿ. ಪುಣ್ಯದೊಳಗಿನ ಪಾಲ ಹನುಮಂತ ದೇವ್ರು ನಿಮ್ ಎಲ್ಲರಿಗೂ ಕೊಟ್ಟು ಕಳಿಸ್ತಾನ. ಪುಣ್ಯಾತ್ಮರಿ ನಿಮ್ಮೆಲ್ಲರಿಗೂ ಕೊಟ್ಟು ಕಳಿಸ್ತಾನೆ, ಎಲ್ಲರಿಗೂ ಕೊಟ್ಟು ಕಳಿಸ್ತಾನೆ. ಹೌದು 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 ಹೌದ್ರಿಪ್ಪ. ಅಂತ ಶಕ್ತಿ ಇಲ್ಲಿ ಐತ್ರಿಪ್ಪ. ನನ್ನಪ್ಪ ಹನುಮಂತ ದೇವ್ರ ಬಲ್ಲೆ ಅದ ಪುಣ್ಯಾತ್ಮರಿ. ಐತ್ರಿಪ್ಪ. ಇವತ್ತಿನ ದಿವಸ ಹೌದ್ ಯಾರೋ ಹಿರಿಯರು ಹೌದ್ ಮಾತಾಡ್ಲಾಗ ಬ್ಯಾಡ ಅಂತ ಹೇಳಿದ್ರು. ಹಾ ಹೇಳ್ಯಾರಪ್ಪ. ತಮ್ಮಲ್ಲಿ ಒಂದು ಕಮಿಟಿ ಅವರಲ್ಲಿ ವಿನಂತಿ ಅದ. ಏನು ವಿನಂತಿ ಮಾಡ್ಕೋಬೇಕತ್ರಿಪ್ಪ? ಕಾರ್ಯಕ್ರಮ 1 ತಾಸು 2 ತಾಸು ಹೆಚ್ಚಿಗೆ ಮಾಡೋಣ ಕಾರ್ಯಕ್ರಮ. ಹೌದಪ್ಪ. ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಜನ ಇದೊಂದು ಕೈಪಲ್ಲಿ ಬಾಜಾರ್ ಇದ್ದಂಗ. ಹೌದಲ್ರಿಪ್ಪ. ಒಬ್ರಿಗೆ ಉಳ್ಳಾಗಡ್ಡಿ ಇಷ್ಟ ಆಗ್ತೈತಿ, ಒಬ್ರಿಗೆ ಕರಿಮೇವು ಬೇಕಾಗ್ತೈತಿ, ಒಬ್ರಿಗೆ ಬದ್ನೆಕಾಯಿ ಬೇಕಾಕೈತಿ, ಕರಿಮೇವು ಬೇಕಾಕೈತಿ. ಹಿಂಗೆ ಯಾರ್ಯಾರಿಗೆ ಏನೇನು ಬೇಕಾದನ್ನ ಅದನ್ನ ಕೊಟ್ಕೋತ ಹೋಗ್ತೀವಿ ನಾವು. ಹೌದಪ್ಪ. ಮತ್ತ ಅದ್ರೊಳಗ ನೀವು ಬ್ಯಾಡ ಅಂದ್ರೆ ನಮ್ದೇನ್ ಅಭ್ಯಂತರ ಇಲ್ಲ, ಹಾಡ್ತೀವಿ ನುಸ್ತಾ. ಯಾನು ಅದಕ್ಕೆ ಇರ್ಲಿ. ಹೌದು ಕಾಕ. ಕಾಕ ತಿಳ್ದತ್ತ ನಿನಗ ನಾವು ಹೇಳ್ತೈತ್ರಿ. ಇರ್ಲಿ ಬಸಣ್ಣ. ಮತ್ತ ಅವ್ರದ್ದು ಬ್ಯಾಡ ಅಂತಾರಂದ್ರೆ ಏನ್ ಬ್ಯಾಡ ಇಲ್ಲ, ಒಂದು ಕ್ಯಾಲಿ ಆಡಿ ಸರ್ ಜೋಡಿ ಸಕಲ ಪಾಳೆ ಹೋಗ್ತದ. ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಕೂತ್ ಕೇಳ್ಬೇಕಾಯ್ತು, ತಮ್ಮಲ್ಲಿ ವಿನಂತಿ ಅದ. ಇರ್ಲಿ. ಓಕೆ. ಇರ್ಲಿ, ಎಲ್ಲಾರು ಒಂದೊಂದ್ ತರ ಹೇಳ್ತಿರ್ತಾರೆ. ಇರ್ಲಿ, ಮತ್ತ ಅವ್ರ ಕಮಿಟಿ ಅವ್ರೊಬ್ರು ಬಂದು ಹೇಳಿದ ಬಗ್ಗೆ ಮಾತಾಡೋಣ. ಓಕೆ ಓಕೆ. ದಯವಿಟ್ಟು ಕಮಿಟಿ ಅವ್ರೊಬ್ರು ಯಾರೇ ಬಂದು ಹೇಳಿದ್ರೆ ಗುಣ ಆಗುತ್ತ. ಅಂದ್ರೆ ಇಲ್ಲಿ 1000 ಜನ ಅದ, ಎಲ್ಲಾರು ಒಬ್ಬೊಬ್ರು ಹೇಳಕತ್ತಾರ. ನಮ್ಗೆ ಯಾವ ತರ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಈಗ ಒಂದು ಕ್ಯಾಲಿ ಹಾಡ್ತೀವಿ. ಸರ್ಜೋಡಿ ಸಹ ಕಲಾವಿದ್ರು ಈಗಾಗಲೇ ಒಂದು ವಿಷಯ ಇಟ್ಟಾರ, ಸಂತರು ಮತ್ತು ಶರಣರು ಅಂತಕ್ಕಂಥದ್ದು. ಸಂತರು ಮತ್ತ ವಿಷಯ ಹೆಚ್ಚಿದೀವಿ ಅಂದ್ರೆ ನಡಬಾರ್ಕ್ ಬಿಡಾಕ್ ಬರೋದಿಲ್ಲ ಅದನ್ನ. ಅದಕ್ಕೆ ಈಗ ಕ್ಯಾಲಿ ಹಾಡೋಣ. ಕಾಲ್ ಕೆದರುದು ಬ್ಯಾಡ ಬಸಣ್ಣ, ಬ್ಯಾಡ್ರಿಪ್ಪ. ಮುಂದಿನ ಸಂಧಿ ಕೆದರುದದ. ಕೆದರ್ಲ ಅವ್ರು ಹೇಳಿದ್ರ, ಅವ್ರು ಏನತ್ರಿಪ್ಪ? ಇದು ಮಂಟೂರು ಗ್ರಾಮ ಅಂದ್ರೆ ಸಾಮಾನ್ಯ ಅಲ್ಲ. ಹೌದು. ಇಲ್ಲಿ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಮಾರಂಗಿಲ್ಲ, ಹೂ ಮಾರು ತೋಟ ಐತೆ ಅಂತ ಹೇಳಿದ್ರ ಅವ್ರು. ಹೇಳ್ಯಾರಲ್ರಿ ಮಾಸ್ತರ. ಈ ಕಡೆ ಕಣ್ ಕಿಸ್ ನೋಡಕ್ ಹೋಗ್ಬೇಡ. ಅವ್ರ ಕಣ್ಣ ಹಂಗ, ಅವ್ರ ಕಣ್ ಹಂಗೆ ಹಾಕಿರೋಲ್ಲ, ನೀ ಸುಮ್ಕೊಂದಲ್ಲ. ಯಾನ್ ಹೇಳಿದಿ? ಹೂ ಮಾರು ತೋಟದ ಉಳ್ಳಾಗಡ್ಡಿ ಮಾರಾಕ್ ನಡಿಯಕ್ಕಲ್ಲ ಅಂತ ಹೇಳಿದಿ. ಈ ತೋಟ ಯಾವ್ದತ್ ನೋಡಿ ಏನಿಲ್ಲ, ಮ್ಯಾಗ ಹೆಸರು ಏನೈತಿ? ಅದ್ನಲ್ಲಿ ನೋಡ್ಯಾರ ಅವ್ರ ಸ್ಟಾಪ್ ನಲ್ಲಿ. ಏನತ್ತಿದ್ ಯಾವ ತೋಟ ಐತಿ? ಸ್ವಲ್ಪ ವಿಚಾರ ಮಾಡಕತ್ತಿಲ್ಲ. ಅವ್ರ ಕನ್ನಡ ಓದಾಕ್ ಬರಲ್ಲತ್ರಿ. ಮತ್ ಯಾವ್ದು ಓದ್ತಾರ? ಇಂಗ್ಲಿಷ್ ಅತ್ರಿ. ಅಲ್ಲ, ಉಳ್ಳಾಗಡ್ಡಿ ಇಲ್ಲಿ ಮಾರಾಕ್ ನಡೆಯಂಗಿಲ್ಲತ್ತ, ಹೂ ಮಾರುದತ್ತ. ಮೊದಲ ಉಳ್ಳಾಗಡ್ಡಿ ತೋಟ ಸ್ಟಾಪ್ ಐತಿದ, ಮೊದಲು ಇದನ್ನ ತಲೆಯಾಗಿರು ಇಟ್ಕೋ. ಹೌದ್ರಿಪ್ಪ. ಹೂವ ಎಲ್ಲಾರ ಸ್ವಲ್ಪ ಅಲ್ಲೇ ಮನಿ ಮುಂದೆ ಹಾಕಿ ಅಟ್ಟ ಇದು ಮಾಡೋದು. ಉಳ್ಳಾಗಡ್ಡಿ ಮಾರಿದ್ರೆ ಚೀಲ ತುಂಬಾ ರೊಕ್ಕ, ಚೀಲ ತುಂಬ್ಕೊಂಡ್ ಬರೋದಾಗ್ತದ. ಹೌದಲ್ರಿಪ್ಪ. ಇದು ಮೊದಲ ಉಳ್ಳಾಗಡ್ಡಿ ತೋಟ. ಹೌದಾ? ಬರ್ತಾವ ಸಾವಿರಾರು ನೋಟ. ಇಲ್ಲಿ ನಡಿದಿಲ್ಲ ನೀನು ಓಟ. ನಿನ್ನ ಕೈಯಾಗ ಕೊಡ್ತೀವಿ ಪೋಟ. ನೀ ಬದಲಾಯಿಸಿದ ಗೊತ್ತೈತಿ, ತಾಟನ ಹೋಗಿ ಹಿಂಗಂದಿ. ಅದಕ್ಕ ಇವತ್ತಿನ ದಿವಸ ನಮ್ಮ ಪಾಲಿಗೆ ಒಂದು ವಿಷಯ ಹಿಡಿದು ಬಿಡುದದ. ಏನ್ ವಿಷಯ ಹಿಡಿಬೇಕತ್ರಿಪ್ಪ? ಜಗತ್ತದೊಳಗ ಸಂತರು ಅಂತಕ್ಕಂತ ಪಾಲ್ ನಮಗಿರ್ಲಿ. ಸಂತರು ಅಂದ್ರೆ ಇದರ ಬರೀ ಅರ್ಥ ಅಷ್ಟೇ ಹೇಳಿಬಿಡುದದ. ಹೇಳ್ರಲ್ಲ. ಸಂತರು ಅಂದರೆ ಸತ್ಯವನ್ನ ಎತ್ತಿ ಹಿಡಿಯವರು, ಅವರೇ ಧರ್ಮವನ್ನ ಕಾಯುವವರು, ಪರೋಪಕಾರ ತಮ್ಮ ಜೀವನವನ್ನ ಮುಡುಪಾಗಿಟ್ಟವರಿಗೆ ಸಂತರು ಅಂತೇಳಿ ಕರೀತಾರ. ಅದಕ್ಕೆ ಜಗತ್ತದೊಳಗ ಸಂತರು ಶ್ರೇಷ್ಠ ಅಂತೇಳಿ ಇವತ್ತು ನನ್ನ ಪಾಲಿಗೆ. ಸಂತರು ಊದಿನ ಕಡ್ಡಿ ಹಂಗ ತಮ್ಮ ಶರೀರವನ್ನ ಸುಟ್ಟುಗತ್ತದಲ್ಲ, ಹಂಗ ತಮ್ಮ ಶರೀರವನ್ನ ಸುಟ್ಟು ಮತ್ತವರಿಗೆ ಸುವಾಸನೆವನ್ನ ಕೊಡ್ತಕ್ಕಂಥವ್ರು ಸಂತರು. ಸಂತರು ಪುಣ್ಯಾತ್ಮರೇ, ಸಂತರು. ಹೌದ್ರಿಪ್ಪ, ಹೌದು. ಅದಕ್ಕೆ ಜಗತ್ತದೊಳಗ ಸಂತರು ಶ್ರೇಷ್ಠ ಅಂತೇಳಿ ಇವತ್ತು ನಮ್ಮ ಪಾಲಿಗದ. ಜಗತ್ತದೊಳಗ ಸಂತರ ಸಾಲಿನೊಳಗೆ ಆಗಿ ಹೋದ್ರೆ ಯಾರು? ಸಂತ ಕನಕದಾಸರು. ಹೌದ್ರಿಪ್ಪ. ಕನಕದಾಸರ ಚರಿತ್ರೆಯನ್ನ ಮುಂದೆ ಹೇಳೋದಾಗ್ತದ. ಪುರಂದಾಸರ ಕಥೆಗಳನ್ನ ತಮ್ಮ ಮುಂದೆ ಎಲ್ಲರೂ ಬೆಳೆ ಎಳೆಯಾಗಿ ಬಿಚ್ಚಿ ನಾವ್ ಇಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ದಯವಿಟ್ಟು ಹೆಣ್ಮಕ್ಳು ಊಟಿಗೆ ಹೋಗ್ಬೇಕತ್ತ.
ಹಾ ರೀ ನೀ ಊಟಕ್ಕೆ ಹೋಗ್ರಿ, ಊಟ ಮಾಡಿ ಬರೋವ್ರಿ ಹೋಗೋಳ್ರಿ. ಮನಿಗೆ ಹೋದ್ರಿ ಮತ್ತೆ ಆ ಕಡೆ ಊಟ ಮಾಡ್ಕೊಂಡ ಮತ್ತೆ ಇಲ್ಲೇ ಬಂದ್ಕೊಂಡ್ರಿ. ದಯವಿಟ್ಟು ಎಲ್ಲರೂ ಅನ್ನ ಪ್ರಸಾದ ಚಾಲು ಆಗ್ಯದ. ಹೌದು, ದಯವಿಟ್ಟು ಮಳೆಯ ಅರಬಟ್ ಐತಿ, ಮ್ಯಾಗ ತಟ್ಟು ಹಾಕ್ಯಾರ. ನೀವೇನ್ ಚಿಂತೆ ಮಾಡ್ಬೇಡಿ, ಸುಮ್ಮ ಹಾಡಾಡ್ರಿ. ಒಂದು ಕ್ಯಾಲಿ ಹಾಡಿ ಸರ್ಜನ್ ಸಕಲಾದ್ರೆ ಪಾಳಿ ಬದ್ದಲ್ಲ. ಹೌದು, ಯಾಕಂದ್ರೆ ಅವನು ಚರಿತ್ರೆ ಹಾಡುವಟ್ಟ ಶಕ್ತಿ ನಮ್ಮಲ್ಲಿಲ್ಲ. ಇಲ್ಲಿಪ್ಪ. ಆದ್ರೂ ಮಂಟೂರು ಊರಿನ ಬದ್ದಲ ವರ್ಣನೆಯಾಗಿ ಹೌದು, ಅವರನ್ನ ಗುಣಗಾನ ಮಾಡುತ್ತಾ ಹನುಮಂತ ದೇವರ ಬದ್ದಲ ಒಂದು ಮಂಟೂರು ಗ್ರಾಮದ ಉಳ್ಳಾಗಡ್ಡಿ ಹನುಮಂತ ದೇವರ ಬದಲ ಒಂದು 4 ನುಡಿ ವರ್ಣನೆ ಕ್ಯಾಲಿಯನ್ನು ಹಾಡ್ತೀವಿ. ದಯವಿಟ್ಟು ಹೊಸ ಕ್ಯಾಲಿ ದಯವಿಟ್ಟು ತಪ್ಪಾದ್ರೆ ಕ್ಷಮೆ ಇರ್ಲತ್ತ ತಮ್ಮಲ್ಲಿ ಒಂದು ವಿನಂತಿಯಿಂದ ಕೇಳ್ಕೊಂಡು ನಮ್ಮಪ್ಪ ಹನುಮಂತ ದೇವರ ಬದಲ ಒಂದು 4 ನುಡಿ ಕ್ಯಾಲಿ ಹಾಡ್ತೀವಿ. ಸಭಾ ಶಾಂತತೆಯನ್ನು ಕಾಪಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅದ. ಓಕೆ ಓಕೆ ಓಕೆ.